ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ ಹಾಗೂ ಸ್ನೇಹಿತರಿಗೆ. ನನಗೆ ಇತ್ತೀಚೆಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕ್ವೆಶ್ಚನ್ ಬಂದಿತ್ತು. ನಾನು ಅಂದರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಥ್ರೂ ಎನ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್. ನಾನು ಯಾವುದು ರೀಟೇಲ್ ಶಾಪ್ ಆಗಲಿ ಹೋಲ್ಸೇಲ್ ಶಾಪ್ ಆಗಲಿ ಯಾವುದು ಇಟ್ಕೊಳ್ಳಲ್ಲ. ಸೊ ಈಗ ಅಮೆಝಾನ್ ಇರ್ಬೋದು ಅಥವಾ ಬ್ಲಿಂಕಿಟ್ ಇರ್ಬೋದು, ಸೊ ಇಂಥ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಥ್ರೂ ನಾನು ಸೇಲ್ ಮಾಡಬೇಕು ಅಂತಿದ್ದೀನಿ. ನನಗೆ ಯಾವುದು ಗೋಡೌನ್ ಆಗಲಿ ಅಥವಾ ಬಿಸ್ನೆಸ್ ಪ್ರೆಮಿಸಸ್ ಆಗಲಿ ರಿಕ್ವೈರ್ಮೆಂಟ್ ಇಲ್ಲ. ಸೊ ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದೊಂದು ಐಡಿಯಾ ಕೊಡಿ ಅಂತ ನನಗೆ ಬಂದಿದ್ದಂಥ ಕ್ವೆಶ್ಚನ್. ನೋಡಿ, ಆರಾಮಾಗಿ ನೀವು ಈ ಥರ ಬಿಸ್ನೆಸ್ಸನ್ನು ಮಾಡ್ಬೋದು. ಇಲ್ಲಿ ನಿಮಗೆ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನೀವು ಸಪ್ರೇಟ್ ಒಂದು ಶಾಪ್ ಇಟ್ಕೋಬೇಕು ಅನ್ನೋದು ರಿಕ್ವೈರ್ಮೆಂಟ್ ಇರಲ್ಲ, ಶಾಪ್ ರೆಂಟ್ ಕಟ್ಟಬೇಕು ಅನ್ನೋದಿರಲ್ಲ, ಮತ್ತು ಏನು ಮೇಂಟೆನೆನ್ಸ್ ಖರ್ಚಿರಲ್ಲ. ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ವಾಟರ್ ಬಿಲ್ ಇರ್ಬೋದು, ಅಥವಾ ಸ್ಟಾಫ್ ಹೈಯರ್ ಮಾಡ್ಕೋಬೇಕು, ಅವ್ರ ಸ್ಯಾಲ್ರಿ ಕಟ್ಟಬೇಕು, ಅಥವಾ ರಿಲೇಟೆಡ್ ಲೇಬರ್ ಲಾಸ್ನ ಫಾಲೋ ಮಾಡಬೇಕು ಅನ್ನೋದು ಈ ಥರ ಯಾವುದೇ ಒಂದಷ್ಟು ಕಾಂಪ್ಲೈನ್ಸಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಎರಡರಿಂದನೂ ಕೂಡ ನೀವು ಎಸ್ಕೇಪ್ ಆಗ್ಬೋದು. ಆ್ಯಂಡ್ ಇನ್ನೂ ಒಂದು ಹೇಳ್ಬೇಕಂತಂದರೆ, ಸೊ ನೀವು ಬೇರೆ ಕಡೆಯಿಂದ ಪ್ರಾಡಕ್ಟನ್ನು ಆರ್ಡ್ರ್ ಮಾಡ್ಕೊಳ್ತೀರಾ ಆ್ಯಂಡ್ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಥ್ರೂ ನಿಮಗೆ ಕನೆಕ್ಟ್ ಆಗುತ್ತೆ, ಅಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮ್ಮ ಏನು ಪ್ರಾಡಕ್ಟ್ ಸರ್ವಿಸಸ್ ಇರುತ್ತೆ. ಆ್ಯಂಡ್ ನಿಮ್ಮ ಕ್ಲೈಂಟ್ ಆರ್ಡ್ರ್ ಮಾಡಿದ್ರೆ ನಿಮಗೆ ಯಾರು ನಿಮ್ಮ ವೆಂಡರಿಂದ ಡೈರೆಕ್ಟಾಗಿ ನಿಮ್ಮ ಕ್ಲೈಂಟ್ಗೆ ಡೆಲಿವರಿ ಆಗಿಬಿಡುತ್ತೆ ಗೂಡ್ಸ್ ಬಂದು. ಸೊ ನಿಮ್ಮ ಹತ್ರ ರೀಚ್ ಆಗೋದೇ ಇಲ್ಲ, ಡೈರೆಕ್ಟ್ ನಿಮ್ಮ ಕ್ಲೈಂಟ್ ಅಡ್ರೆಸ್ಸಿಗೆ ಶಿಪ್ ಆಗಿಬಿಡುತ್ತೆ. ಏನೇ ಪ್ರಾಡಕ್ಟ್ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಆರ್ಡ್ರ್ ಬರುತ್ತೆ ಅದೆಲ್ಲ. ಸೊ ಇಲ್ಲಿ ಇನ್ನೂ ಕೆಲವೊಂದಷ್ಟು ಮುಖ್ಯವಾದ ವಿಷಯಗಳನ್ನ ಕನ್ಸಿಡರ್ ಮಾಡಬೇಕು, ಏನೇನಿಲ್ಲ ಅನ್ನೋದನ್ನು ಇನ್ಫಾರ್ಮೇಷನನ್ನು ಕೊಡ್ತೀನಿ. ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಯಾಕಂದರೆ ನಾನು ಮಾಡೋಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ ಇನ್ಕಾರ್ಪೊರೇಷನ್ ಅಂತ ಬಂದಾಗ ಏನೇನೆಲ್ಲ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ಹೇಳ್ತೀನಿ. ಸೊ ನೀವು ಏನಾಗುತ್ತೆ, ಈ ಥರ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಅಂತ ಬಂದಾಗ ಬೇರೆ ಬೇರೆ ಸ್ಟೇಟ್ಗಳಿಂದೆಲ್ಲ ಆರ್ಡ್ರ್ ಬರುತ್ತೆ. ಹಾಗೆ ಬೇರೆ ಸ್ಟೇಟ್ಗಳಿಂದೆಲ್ಲ ನೀವು ಐಟಮ್ಸ್ಗಳನ್ನು ಅಂದರೆ ಸ್ಟಾಕನ್ನು ತರಿಸ್ಕೊಳ್ಳೋದು ಕೂಡ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಜೊತೆಯಲ್ಲಿ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಥ್ರೂ ನೀವು ಸೇಲನ್ನು ಮಾಡ್ತಾ ಇದ್ದೀರಾ, ವ್ಯಾಪಾರನ ಮಾಡ್ತಾ ಇರೋದು. ಸೊ ಇಂಥ ಟೈಮಲ್ಲಿ GST ರಿಜಿಸ್ಟ್ರೇಷನ್ ತಗೊಳ್ಳೋದು ಫಸ್ಟ್ ಥಿಂಗ್ ಮ್ಯಾಂಡಿಟರಿ ಇರುತ್ತೆ. ವಿತೌಟ್ GST ನೀವು ಯಾವುದೇ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ನೀವು ರಿಜಿಸ್ಟರ್ ಮಾಡ್ಕೊಳಕ್ಕಾಗಲ್ಲ. ಜೊತೆಲಿ ನೀವೇನಾದರೂ ಫುಡ್ ರಿಲೇಟೆಡ್ ಐಟಮ್ಸ್ಗಳೇನಾದರೂ ಸೇಲ್ ಮಾಡ್ತಾ ಇದ್ದೀರಾ ಅಂತ ಬಂದಾಗ FSSAI ಬೇಸಿಕ್ ರಿಜಿಸ್ಟ್ರೇಷನ್ ಕೂಡ ತಗೊಳ್ಳೋದು ರಿಕ್ವೈರ್ಮೆಂಟ್ ಇರುತ್ತೆ. ಇಲ್ಲಿ ನೀವು ಸ್ಟೇಟ್ ಲೈಸೆನ್ಸ್ ಆಗಲಿ ಸೆಂಟ್ರಲ್ ಲೈಸೆನ್ಸ್ ಆಗಲಿ ರಿಕ್ವೈರ್ಮೆಂಟ್ ಇರಲ್ಲ, ಯಾಕಂದರೆ ಇನ್ನು ಸ್ಟಾರ್ಟಪ್ ಸ್ಟೇಜಲ್ಲಿ ಇರೋದ್ರಿಂದ ನಿಮಗೆ 12 ಲಾಕ್ಕಿಂತ ಕಮ್ಮಿ ಗ್ರಾಸ್ ಟರ್ನ್ ಓವರ್ ಇದೆ ಅಂತ ಬಂದಾಗ ಸ್ಟೇಟ್ ಲೈಸೆನ್ಸ್ ಏನೂ ಬೇಕಾಗಿರಲ್ಲ. ಬೇಸಿಕ್ ರಿಜಿಸ್ಟ್ರೇಷನ್ ತೊಗೊಂಡ್ರೆ ಸಾಕಾಗತ್ತೆ. ಸೊ ದಟ್ ನೀವು ಇಲ್ಲಿ ಆ್ಯನ್ಯುವಲ್ ರಿಟರ್ನ್ ಫೈಲ್ ಮಾಡೋದು, ಈ ಥರ ಕಾಂಪ್ಲೈನ್ಸಸ್ಗಳಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ ಸ್ಟಾರ್ಟಪ್ಗಳಿಗೆ ಅಂತ ಬಂದಾಗ. ನಾನ್ ಫುಡ್ ರಿಲೇಟೆಡ್ ಐಟಮ್ ಮಾಡ್ತಾ ಇದ್ದೀರಾ ಅಂತ ಬಂದಾಗ ಕೆಲವೊಂದಷ್ಟು ಲೈಸೆನ್ಸ್ಗಳು, ಫುಡ್ ರಿಲೇಟೆಡ್ ಐಟಮ್ಸ್ ಮಾಡಲಿ, ನಾನ್ ಫುಡ್ ರಿಲೇಟೆಡ್ ಐಟಮ್ಸ್ ಮಾಡಲಿ, ನಿಮಗೆ ಒಂದಷ್ಟು ಕಾಮನ್ ಲೈಸೆನ್ಸ್ಗಳಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ಒಂದು ಲೈಸೆನ್ಸನ್ನು ತೊಗೊಳ್ಬೇಕಾಗತ್ತೆ. ಇದನ್ನು ಲೇಬರ್ ಲೈಸೆನ್ಸ್ ಅಂತ ಕೂಡ ಕರೀತಾರೆ. ಇದೊಂದು ಮ್ಯಾಂಡೇಟರಿ ಇರುತ್ತೆ. ಟ್ರೇಡ್ ಲೈಸೆನ್ಸ್ ಕೂಡ ತೊಗೊಳ್ಳೋದು ಮ್ಯಾಂಡೇಟರಿ ಇರುತ್ತೆ. ಇದೆಲ್ಲ ಲೈಸೆನ್ಸ್ ಏನಾಗುತ್ತೆ, ನೀವು ಮೇನ್ ರೋಡಲ್ಲಿ ಒಂದು ಶಾಪ್ ಇಟ್ಕೊಂಡಿದ್ರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇದೆ ಅಂತಂದರೆ ಇನ್ಸ್ಪೆಕ್ಟರ್ಗಳು ವೆರಿಫಿಕೇಶನ್ಗೆ ಬರ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಬಿಸ್ನೆಸ್ ರನ್ ಮಾಡೋಕ್ಕೆ. ಇನ್ ಕೇಸ್ ನೀವು ಮನೆಯಿಂದನೇ ರನ್ ಮಾಡ್ತಾ ಇದ್ದೀರಾ ಅಂತ ಬಂದಾಗ ಆಫೀಸರ್ಗಳಿಗೆ ಅಪ್ಡೇಟ್ ಸಿಗದೆ ಇರ್ಬೋದು, ಅಥವಾ ನೀವು GST ತೊಗೊಂಡಿರೋದು ಇನ್ಫಾರ್ಮೇಷನ್ ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳಿಗೆ ಗೊತ್ತಾಗದೇ ಇರ್ಬೋದು, ಅಥವಾ ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡದೇ ಇರ್ಬೋದು. ಬಟ್ ಈ ಲೈಸೆನ್ಸ್ಗಳೆಲ್ಲ ತೊಗೊಳೋದು ಮ್ಯಾಂಡೇಟರಿ ಇರುತ್ತೆ. ಇನ್ ಕೇಸ್ ಯಾರಾದರೂ ತೊಗೊಂಡಿಲ್ಲ ಅಂತ ಅಂದರೆ, ಇನ್ ಕೇಸ್ ಮುಂದೆ ಏನಾದ್ರು ನೋಟಿಸ್ ಬಂದರೆ ಆವಾಗ ತೊಗೊಳ್ಬೋದು, ಅಥವಾ ವಾಲಂಟ್ರಾಗಿ ನೀವೇ ಅಪ್ಲೈ ಮಾಡಿ ಈ ರಿಜಿಸ್ಟ್ರೇಷನ್ಗಳನ್ನು ತೊಗೊಳ್ತೀರಾ ಅಂತಂದರೆ ನೀವು ತೊಗೊಳ್ಬೋದು. ಫುಡ್ ಲೈಸೆನ್ಸ್ ಇರ್ಬೋದು, ಜೊತೆಲಿ ಫುಡ್ ಲೈಸೆನ್ಸ್ ಬೇಕಾಗುತ್ತೆ ಮ್ಯಾಂಡೇಟರಿ. ಇಲ್ಲ ಅಂತಂದರೆ ನೀವು ಯಾವುದೇ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಜೊತೆ ಎನ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ಟ್ರೇಡ್ ಲೈಸೆನ್ಸ್ ಇರ್ಬೋದು, ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಇರ್ಬೋದು, ಇದೆರಡು ಆಪ್ಷನಲ್ ಆಗಿ ತೊಗೊಳ್ಬೋದು. ನೀವು ಮ್ಯಾಂಡೇಟರಿ ಇದೆ, ಬಟ್ ನೀವು ವಾಲಂಟ್ರಾಗಿ ಅಪ್ಲೈ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಬೋದು. ಇಲ್ಲ ಇನ್ ಕೇಸ್ ಏನಾದರೂ ತೊಂದರೆ ಆಗ್ತಾ ಇದೆ ಯಾವುದೇ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಅಂತ ಬಂದಾಗ ಬೇಕಾದರೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಎರಡು ಆಪ್ಷನ್ ನಿಮ್ಮ ಹತ್ರ ಇದೆ. ಅಂಥ ಟೈಮಲ್ಲಿ ಏನೇ ಪೆನಾಲ್ಟಿ ಬರುತ್ತೆ ಅಥವಾ ಇಂಟ್ರೆಸ್ಟ್ ಬರುತ್ತೆ ಅದನ್ನೆಲ್ಲ ಕಟ್ಟಕ್ಕೆ ರೆಡಿ ಇರಬೇಕು. ಇನ್ ಕೇಸ್ ಇವಾಗ ಕಟ್ಟದೆ ಮುಂದೆ ಡಿಪಾರ್ಟ್ಮೆಂಟಿಂದ ಆ್ಯಕ್ಷನ್ ತೊಗೊಂಡಾಗ ಏನಾದ್ರು ತೊಗೊಳ್ತೀರಾ ಅನ್ನೋ ಅಂಥ ಟೈಮಲ್ಲಿ ಒಂದಷ್ಟು ರಿಕ್ವೈರ್ಮೆಂಟ್ ಇರೋದು. ಸೊ
ಮಂತ್ಲಿ ನೆಕ್ಸ್ಟ್ ಕಾಂಪ್ಲೈನ್ಸಸ್ ಏನಿದೆ, ಒನ್ಸ್ ಬಿಸ್ನೆಸ್ ಇನ್ಕಾರ್ಪೊರೇಷನ್ ಆದಮೇಲೆ ನೀವು ಯಾರಾದರೂ ಒಬ್ರು ಪ್ರೊಫೆಷನಲ್ ಅಂದರೆ ನಿಮ್ಮ ಚಾರ್ಟರ್ಡ್ ಅಕೌಂಟೆಂಟ್ನ ಅಪ್ರೋಚ್ ಮಾಡಿದ್ರೆ, ನಿಮ್ಗೆ ಯಾರು ಗೊತ್ತಿರ್ತಾರೆ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ನೆಕ್ಸ್ಟ್ ಬಿಸ್ನೆಸ್ ಇನ್ಕಾರ್ಪೊರೇಷನ್ ಆದಮೇಲೆ ಯಾವ ರೀತಿ ತೊಗೊಂಡು ಹೋಗಬೇಕು, GST ಯಾವ ಥರ ಫೈಲ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಯಾವ ಥರ ಫೈಲ್ ಮಾಡಬೇಕು, ಇದೆಲ್ಲ ಒಂದಷ್ಟು ಎಜುಕೇಟ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಈ ಎಲ್ಲ ರಿಟರ್ನ್ಸ್ಗಳು ಫೈಲ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಇದಷ್ಟು ಒಂದಷ್ಟು ಇನ್ಕಾರ್ಪೊರೇಷನ್ ಅಂತ ಬಂದಾಗ ಇರುವಂಥ ರಿಕ್ವೈರ್ಮೆಂಟ್ಗಳು. ಇದಾದಮೇಲೆ ನಿಮಗೆ ಆಪರೇಷನಲ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಈ ಕಾಮರ್ಸ್ ಪ್ಲಾಟ್ಫಾರ್ಮ್ ಇರ್ತಾವಲ್ಲ, ಅಮೆಝಾನ್ ಇರ್ಬೋದು, ಬ್ಲಿಂಕಿಟ್ ಇರ್ಬೋದು, ಅವ್ರದ್ದೇ ಒಂದಷ್ಟು ಚಾರ್ಜ್ಗಳನ್ನು ಲೆವಿ ಮಾಡ್ತಾರೆ. ನೀವು ಪ್ಲಾಟ್ಫಾರ್ಮಲ್ಲಿ ಎನ್ರೋಲ್ ಆಗ್ತಾ ಇದ್ದೀರಾ ಅಂತ ಬಂದಾಗ, ಯಾವುದೇ ಒಂದು ಆರ್ಡ್ರ್ ಬರ್ತಾ ಇದೆ, ಅಲ್ಲಿಂದ ಶಿಪ್ ಮಾಡಬೇಕು ಅಂತಂದರೆ ಈ ಡೆಲಿವರಿ ಚಾರ್ಜಸ್ ಇಂದ ಇರ್ಬೋದು, ಆ್ಯಂಡ್ ಇವರ ಕಮಿಷನ್ ಇರ್ಬೋದು, ಅದ್ರ ಜೊತೆಗೆ ಇನ್ ಕೇಸ್ ಏನಾದ್ರು ಸ್ಟಾಕ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ರೆ ಅಂದರೆ ಆ ಚಾರ್ಜಸ್ ಇರ್ಬೋದು. ಸೊ ಈ ಥರ ಒಂದಷ್ಟು ಚಾರ್ಜ್ಗಳು ಇರ್ತವೆ, ಅವ್ರದ್ದೇ ಆದಂಥ ಒಂದಷ್ಟು ಚಾರ್ಜ್ಗಳು. ಅದ್ರ ಜೊತೆಲಿ GST ಕೂಡ ಚಾರ್ಜ್ ಮಾಡ್ತಾರೆ. ಈ ಎಲ್ಲ ಕಮಿಷನ್ ಚಾರ್ಜ್ಗಳ ಮೇಲೆ ಫಾರ್ವರ್ಡ್ ಬೇಸಿಸ್ ಮೇಲೆ ಚಾರ್ಜ್ ಮಾಡ್ತಾರೆ. ಸೊ ನೀವೇನಾದರೂ ಸ್ಟಾರ್ಟಪ್ ಆಗಿತ್ಕೊಂಡು ನಿಮ್ಮ ಸೇಲ್ಸನ್ನು ಜಾಸ್ತಿ ಮಾಡ್ಕೊಂಡಿಲ್ಲ ಅಂತ ಬಂದಾಗ, ನಿಮ್ಮ ಸೇಲ್ ವ್ಯಾಲ್ಯೂಗಿಂತ ಈ ಚಾರ್ಜಸ್ಗಳೇ ಜಾಸ್ತಿ ಇರುತ್ತೆ. ಸೊ ಅಲ್ಟಿಮೇಟ್ಲಿ ನಿಮಗೆ ಈ ಪ್ರಾಡಕ್ಟನ್ನು ಬೈ ಮಾಡ್ತಿರಲ್ಲ ಅವ್ರಿಗೂ ದುಡ್ಡು ಕೊಟ್ಟಿರ್ತಾರ, ಈ ಕಡೆ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಗೆ ಅವ್ರಿಗೂ ಕೂಡ ದುಡ್ಡನ್ನು ಕೊಟ್ಟಿರ್ತೀರ. ಆ್ಯಂಡ್ ಮಾರ್ಜಿನ್ ಅಂತ ಬಂದಾಗ ನಿಮ್ಮ ಪ್ರಾಫಿಟ್ ಬಂದು ಇಲ್ಲಿ ಯಾವುದು ರಿಟೇಲ್ ಶಾಪಲ್ಲೋ ಅಥವಾ ಹೋಲ್ಸೇಲ್ ಮಾಡ್ತಾ ಇಲ್ಲ, ನಿಮ್ಮದೇ ಆದಂಥ ಒಂದು ಮಾರ್ಜಿನ್ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಈ ಕಾಂಪಿಟೇಷನ್ ಅಂತ ಬಂದಾಗ ಎಲ್ಲ ಕಡೆನೂ ಕಾಂಪಿಟೇಷನ್ ಇರುತ್ತೆ. ಕಾಮರ್ಸ್ ಪ್ಲಾಟ್ಫಾರ್ಮ್ ಇರ್ಬೋದು, ರಿಟೇಲ್ ಶಾಪ್ ಇರ್ಬೋದು, ಅಥವಾ ಹೋಲ್ಸೇಲ್ ಶಾಪ್ ಇರ್ಬೋದು. ಬಟ್ ಇಲ್ಲಿ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಂತ ಬಂದಾಗ ಕನ್ಸ್ಯೂಮರ್ಸ್ಗೆ ತುಂಬ ಆಪ್ಷನ್ಸ್ ಇರುತ್ತೆ. ಒಂದೇ ವೆಬ್ಸೈಟ್ ಅಲ್ಲ, ಬೇಕಾದಷ್ಟು ಹಲವಾರು ವೆಬ್ಸೈಟ್ಗಳಿಗೆ ಹೋಗಿ ಪ್ರೈಸನ್ನು ಕಂಪೇರ್ ಮಾಡ್ಬೋದು. ಬಟ್ ಕ್ವಾಲಿಟಿ ವೈಸ್ ಅಂತ ಬಂದಾಗ ಅವ್ರು ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡು ನೋಡಿದಾಗಲೇ ಗೊತ್ತಾಗುತ್ತೆ ಹೇಗಿರುತ್ತೆ ಕ್ವಾಲಿಟಿ ಅನ್ನುವಂಥದ್ದು. ಬಟ್ ಇದು ಒಂದು ಇಂಪ್ಯಾಕ್ಟ್ ಆಗುತ್ತೆ ಪ್ರೈಸ್ ಅಂತ ಬಂದಾಗ. ನೀವೇನಾದರೂ ಎಕ್ಸಾರ್ಬಿಟೆಂಟ್ ಆಗಿ ಕೋಟ್ ಮಾಡ್ತಾ ಇದ್ದೀರಾ ಅಂತ ಬಂದಾಗ, ಆವಾಗ ನಿಮ್ಮ ಪ್ರಾಡಕ್ಟನ್ನು ಜನಗಳು ಬೈ ಮಾಡದೇ ಇರ್ಬೋದು, ಅಥವಾ ಅಂಥ ಟೈಮಲ್ಲಿ ಏನಾಗುತ್ತೆ, ಈ ಪ್ಲಾಟ್ಫಾರ್ಮ್ ಚಾರ್ಜ್ಗಳೆಲ್ಲ ಬರ್ತಾ ಇರುತ್ತೆ, ನಿಮಗೆ ಸೇಲ್ ಆಗಲ್ಲ, ಲಾಸಲ್ಲಿ ಹೋಗೋವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದಷ್ಟು ಪಾಯಿಂಟ್ಸ್ಗಳನ್ನು ನೀವು ಸ್ಟ್ರಾಟಜಿಕ್ ಆಗಿ ಪ್ಲ್ಯಾನ್ ಮಾಡ್ತೀರಾ ಅಂತಂದರೆ ಗ್ಯಾರಂಟಿ ಬಿಸ್ನೆಸ್ಸನ್ನು ಪ್ರಾಫಿಟ್ ಕಡೆಗೆ ಕರ್ಕೊಂಡು ಹೋಗ್ಬೋದು. ಇದೆಲ್ಲ ನಿಮಗೆ ಒಂದ್ಸತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಇದೆಲ್ಲ ಅನುಭವಕ್ಕೆ ಬರುತ್ತೆ. ಹಾಗೆ ನೀವು ಯಾವುದೇ ಪ್ಲಾಟ್ಫಾರ್ಮ್ ಜೊತೆ ಎನ್ರೋಲ್ ಮಾಡ್ಕೊಳ್ಳೋಕೆ ಮೊದಲು ಅವರ ಚಾರ್ಜಸ್ ಏನಿರುತ್ತೆ, ಹಾಗೆ GST ಯಾವ ಥರ ಲೆವಿ ಮಾಡ್ತಾರೆ, ಇದೆಲ್ಲ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲೇ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಗೊತ್ತಿಲ್ಲ ಅವ್ರು ಹೆಂಗೋ ಚಾರ್ಜ್ ಮಾಡ್ತಾರೆ, ನಮಗೆ ಸಾಮಾನ್ಯವಾಗಿ ಹೇಳೋದು ಇದೇ ಥರನೇ ಎಲ್ಲ ಕ್ಲೈಂಟ್ಸ್ಗಳು ಯಾವ ಥರ ಚಾರ್ಜ್ ಲೆವಿ ಮಾಡ್ತಾರೆ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಅಂತಂದರೆ, ಇಲ್ಲ ನಮಗೇನು ಗೊತ್ತಿಲ್ಲ, ಜಸ್ಟ್ ಹಾಗೆ ಎನ್ರೋಲ್ ಮಾಡ್ಕೊಂಡ್ವಿ. ಈ ಕಡೆ ಕ್ಲೈಂಟ್ ಕಡೆಯಿಂದ ಬರುತ್ತಲ್ಲ ದುಡ್ಡು, ಅದು ಯಾವುದು ಕಾಮರ್ಸ್ ಪ್ಲಾಟ್ಫಾರ್ಮ್ ಇರುತ್ತಲ್ಲ ಅವ್ರಿಗೆ ಹೋಗುತ್ತೆ ದುಡ್ಡು. ಅದಾದಮೇಲೆ ಅವ್ರ ಚಾರ್ಜಸ್ಗಳನ್ನೆಲ್ಲ ವಿತ್ಹೋಲ್ಡ್ ಮಾಡಿ ಬ್ಯಾಲೆನ್ಸನ್ನು ನಿಮಗೆ ಪೇಔಟ್ ಅಂತ ಕೊಡ್ತಾರೆ. ಇದರ್ 15 days ಇರ್ಬೋದು, ಅಥವಾ 1 week ಇರ್ಬೋದು, ಮಂತ್ಲಿ ಇರ್ಬೋದು. ಈ ಬೇಸಿಸ್ ಮೇಲೆ ಈ ಪ್ಯಾಟರ್ನಲ್ಲಿ ನಿಮಗೆ ಪೇಮೆಂಟ್ ರಿಲೀಸ್ ಮಾಡ್ತಾ ಹೋಗ್ತಾರೆ. ಸೊ ಅಂಥ ಟೈಮಲ್ಲಿ ನಿಮಗೆ ಏನು ಕೈಗೆ ದುಡ್ಡೇ ಬಂದಿಲ್ಲ ಅಂತಂದರೆ ಶಾಕ್ ಆಗುತ್ತಲ್ವಾ. ಒಂದಷ್ಟು ಇನ್ಕಾರ್ಪೊರೇಷನ್ ಎಕ್ಸ್ಪೆನ್ಸಸ್ ಅಂತೆಲ್ಲ ಖರ್ಚುಗಳನ್ನು ಮಾಡಿರ್ತೀರ, ಅಥವಾ ಈ ಒಂದಷ್ಟು ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡಲಿಲ್ಲ ಅಂತಂದರೆ ನಿಮಗೆ ಲಾಸಲ್ಲಿ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಯಾವುದೇ ಒಂದು ಬಿಸ್ನೆಸ್ ಆಗಲಿ, ನೀವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಪ್ರಾಡಕ್ಟ್ ತೊಗೊಂಡ್ರೆ ನೀವು ಎಷ್ಟಕ್ಕೆ ಪರ್ಚೇಸ್ ಮಾಡ್ತೀರಾ, ಅದನ್ನು ಎಷ್ಟಕ್ಕೆ ಸೇಲ್ ಮಾಡ್ಬೋದು, ಆ ಪ್ರಾಫಿಟ್ ಎಷ್ಟಿರುತ್ತೆ, ಅದ್ರ ಜೊತೆಗೆ ಈ ಖರ್ಚುಗಳನ್ನೆಲ್ಲ ತೆಗೆದ್ರೆ ನಿಮ್ಗೆ ಉಳಿಯುವಂಥ ನೆಟ್ ಪ್ರಾಫಿಟ್ ಎಷ್ಟಿರ್ಬೋದು, ಇದೆಲ್ಲ ಒಂದಷ್ಟು ಅನಾಲಿಸಿಸ್ ಇರಲಿ. ಹಾಗೆ ಸ್ಟಾರ್ಟಿಂಗ್ ಅಂತ ಬಂದಾಗ, ಯಾವುದೇ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀರಾ ಅಂತ ಬಂದಾಗ, ಈ 5 years 10 years ಇಂದ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಇರುತ್ತಲ್ಲ, ಆ ಮಟ್ಟಿಗೆ ರನ್ ಮಾಡಿ ಪ್ರಾಫಿಟ್ ತೊಗೊಳ್ಳೋದು ಸ್ವಲ್ಪ ಕಷ್ಟ ಇರುತ್ತೆ. ಸ್ಟಾರ್ಟಿಂಗಲ್ಲಿ 1 month 2 month ಈ ಥರ ಲಾಸಲ್ಲೂ ಹೋಗ್ಬೋದು, ಅಥವಾ ಬ್ರೇಕ್ ಇವನಲ್ಲೂ ಹೋಗ್ಬೋದು. ಅದಾದಮೇಲೆ ನಿಮಗೆ ಜನಗಳು ಯಾವಾಗ ನಿಮ್ಮ ಪ್ರಾಡಕ್ಟನ್ನು ಲೈಕ್ ಮಾಡ್ತಾರೆ, ಬೈ ವರ್ಡ್ ಆಫ್ ಮೌತ್ ರೆಫರ್ ಮಾಡ್ತಾ ಇರ್ತಾರೆ, ಈ ಪ್ರಾಡಕ್ಟ್ ತೊಗೊಳ್ಳಿ ತುಂಬ ಚೆನ್ನಾಗಿದೆ, ಈ ಥರ ಒಂದು ಅಡ್ವಾಂಟೇಜ್ಗಳಿರ್ತವೆ. ಅಂಥ ಟೈಮಲ್ಲಿ ಜಾಸ್ತಿ ನಂಬರ್ ಆಫ್ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮ್ಮ ಪ್ರಾಫಿಟ್ ಕೂಡ ಮ್ಯಾಕ್ಸಿಮೈಸ್ ಆಗ್ತಾ ಜಾಸ್ತಿ ಬರ್ತಾ ಹೋಗ್ತಾ ಇರುತ್ತೆ. ಸೊ ಒಂದಷ್ಟು ಪೇಷನ್ಸ್ ಇಟ್ಕೊಳ್ಳೋದು ರಿಕ್ವೈರ್ಮೆಂಟ್ ಇರುತ್ತೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಒಂದೇ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಸೇಲ್ಸ್ ಆಗ್ಬಿಡುತ್ತೆ, ತುಂಬ ಪ್ರಾಫಿಟ್ ಬಂದ್ಬಿಡುತ್ತೆ ಅನ್ನೋ ಥರ. ಇದು ಯಾವುದು ಈ ವಿಷ್ಣುವರ್ಧನ್ ಒಂದು ಮೂವಿ ಇದೆಯಲ್ಲ, ಸೂರ್ಯವಂಶ, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅಂತ ಒಂದು ಸಾಂಗಲ್ಲಿ ಬೆಳೆದ್ಬಿಡೋಕ್ಕಾಗಲ್ಲ. ಒಂದಷ್ಟು ಪೇಷನ್ಸ್ ಇರಬೇಕು, ನಿಮ್ಮದೇ ಆದಂಥ ಒಂದಷ್ಟು ಅನಾಲಿಸಿಸ್ ಇರಬೇಕು, ಒಂದಷ್ಟು ರಿಸರ್ಚ್ ಇರಬೇಕು. ಆವಾಗ ಖಂಡಿತವಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಯಾರೆಲ್ಲ ಹೌಸ್ ವೈಫ್ ಇರ್ತಾರಲ್ಲ ಮನೆಯಲ್ಲೇ, ಅಂದರೆ ಒಳ್ಳೆ ಎಜುಕೇಷನ್ ಇರುತ್ತೆ,
ಹಾಗೆ ಮನೆಯಲ್ಲಿ ಮಕ್ಳಿರ್ತಾರೆ ಅಂತನೋ ಅವ್ರನ್ನ ನೋಡ್ಕೊಳ್ಬೇಕು, ಅಥವಾ ವಯಸ್ಸಾಗಿರುವಂಥ ಪೇರೆಂಟ್ಸ್ ಇರ್ತಾರೆ, ಅಥವಾ ಸೀನಿಯರ್ ಸಿಟಿಸನ್ ಇನ್ಲಾಸ್ ಇರ್ತಾರೆ, ಅಥವಾ ಅವ್ರದ್ದೇ ಆದಂಥ ಕೆಲವೊಂದು ರೀಸನ್ಗಳಿರ್ಬೋದು, ಕೆಲ್ಸಕ್ಕೆ ಹೋಗಕ್ಕೆ ಆಗ್ತಿರಲ್ಲ. ಹಾಗೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ನಾನೇ ಏನಾದರೂ ಒಂದು ಮಾಡಬೇಕು, ಅಚೀವ್ ಮಾಡಬೇಕು, ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ನನ್ನ ಅರ್ನಿಂಗ್ಸ್ ನಾನೇ ನೋಡ್ಕೋಬೇಕು, ನನ್ನ ಖರ್ಚನ್ನು ನಾನೇ ಮೇಂಟೈನ್ ಮಾಡ್ಕೋಬೇಕು, ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು, ಜೊತೆಲಿ ಮನೆಯವ್ರಿಗೆ ಹೆಲ್ಪ್ ಮಾಡಬೇಕು. ಈ ಥರ ಇಂಟೆನ್ಷನ್ ಇರೋರು ಸುಮಾರು ಜನ ಇದ್ದಾರೆ ಲೇಡೀಸ್. ಅವರೆಲ್ಲ ನನಗೂ ಕೇಳಿದ್ರು ಏನಾದ್ರು ಬಿಸ್ನೆಸ್ ಐಡಿಯಾಸ್ ಇದ್ರೆ ನೋಡಿ ಈ ಥರ ಕೊಡಿ ಅಂತ ಬಂದಾಗ. ಸೊ ಅವ್ರಿಗೆಲ್ಲ ಈ ವಿಡಿಯೋ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ವೆಶ್ಚನ್ ಕೇಳೋದಿದ್ರೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು. ಹಾಗೆ ನಿಮ್ಮ ಕ್ವೆಶ್ಚನ್ ಏನಾದರೂ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತಂದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಕೂಡ ಮೆಸೇಜನ್ನು ಡ್ರಾಪ್ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರನ್ನು ನಾನು ಡೆಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.